ವಿನಯ್ ಕುಲಕರ್ಣಿ ಜೈಲು ವಾಸದ ಹಿಂದಿದ್ಯಾ ಆ ನಾಯಕನ ಕೈವಾಡ? ಹಾಗಾದ್ರೆ ಧಾರವಾಡದ ಪ್ರಭಾವಿ ಶಾಸಕನ ಜೈಲು ಪಾಲಿನ ಹಿಂದೆ ತೆರೆಮರೆಯ ಆಟ. ವಿನಯ್ ಕುಲಕರ್ಣಿ ಜೈಲು ವಾಸದ ಹಿಂದಿದೆ ಆ ನಾಯಕನ ಕೈವಾಡ. ಧಾರವಾಡದ ಪ್ರಭಾವಿ ಶಾಸಕನ ಜೈಲು ಪಾಲಿನ ಹಿಂದೆ ತೆರೆಮರೆಯ ಆಟ. ವಿನಯ್ ಕುಲಕರ್ಣಿ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳದಂತೆ ಸ್ಕೆಚ್. ತೆರೆಯ ಹಿಂದೆ ನಿಂತು ಪ್ರತಿಯೊಂದು ನಡೆಯನ್ನ ಗಮನಿಸ್ತಾ ಇದ್ದ ಆ ವ್ಯಕ್ತಿ ಯಾರು? ಯೋಗೀಶ್ ಗೌಡ ಹತ್ಯೆ ಪ್ರಕರಣದ ತನಿಖೆ ಹಳ್ಳ ಹಿಡಿಯದಂತೆ ಉಸ್ತುವಾರಿಯನ್ನ ವಹಿಸಿದ್ರ. ಆರಂಭದಿಂದ ಈಗಿನ ತಾರ್ಕಿಕ ಅಂತ್ಯದವರೆಗೂ ಕೂಡ ಪ್ರತಿ ಹಂತದಲ್ಲೂ ಕೂಡ ತಂತ್ರವನ್ನ ರೂಪಿಸಿದ್ರು. ತಂತ್ರ ಹೆಣದ ಆ ಮಹಾಶಕ್ತಿ ಬಗ್ಗೆ ಉತ್ತರ ಕರ್ನಾಟಕದಲ್ಲಿ ಗುಸುಗುಸು ಚರ್ಚೆ ಆಗ್ತಾ ಇದೆ. ವಿನಯ್ ಕುಲಕರ್ಣಿ ಜೈಲು ವಾಸದ ಹಿಂದಿದೆ ಆ ನಾಯಕನ ಕೈವಾಡ. ಧಾರವಾಡದ ಪ್ರಭಾವಿ ಶಾಸಕನ ಜೈಲು ಪಾಲಿನ ಹಿಂದೆ ಅಂದ್ರೆ ಈಗ ವಿನಯ್ ಕುಲಕರ್ಣಿ ಅವರು ಏನ್ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ, ಈಗ ಜೈಲು ಹಕ್ಕಿಯಾಗಿದ್ದಾರೆ, ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ. ಜೈಲಲ್ಲಿ ಅವರು ನಿದ್ದೆ ಬರ್ತಾ ಇಲ್ವಂತೆ, ಊಟ ಸೇರ್ತಾ ಇಲ್ವಂತೆ, ಬಹಳ ಟೆನ್ಷನ್ ನಲ್ಲಿ ಇದ್ದಾರಂತೆ. ಈ ಒಂದು ಟೆನ್ಷನ್ಗೆ ಹಾಗಾದ್ರೆ ಯಾರು ಕಾರಣ? ಅವ್ರು ಜೈಲಿಗೆ ಹೋಗ್ಲಿಕ್ಕೆ ಕಾರಣ ಯಾರು? ಯಾರು ಇಷ್ಟೆಲ್ಲ ಒಂದು ವಿಚಾರಣೆ ಆಗುವಂತ ಸಂದರ್ಭದಲ್ಲಿ ಜೊತೆಯಲ್ಲಿ ಇದ್ಕೊಂಡು ಈ ಒಂದು ಪ್ರಕರಣ ಎಲ್ಲಿಗೆ ಬಂದಿದೆ, ಹಂತ ಹಂತವಾಗಿ ಸರಿಯಾಗಿ ನಡೀತಾ ಇದೆಯಾ ಅಥವಾ ಏನಾದ್ರೂ ಹಳ್ಳ ಹಿಡಿಯತ್ತಾ, ಅದೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು ಆ ಒಬ್ರು ನಾಯಕರು. ಆ ನಾಯಕರಿಂದ ಇವತ್ತು ಯೋಗೇಶ್ ಗೌಡ ಏನಿದ್ರು ಅವರ ಕುಟುಂಬಕ್ಕೆ ಒಂದು ಕಡೆ ನ್ಯಾಯ ಸಿಕ್ಕಿದೆ. ಅಂದ್ರೆ 10 ವರ್ಷಗಳ ನಂತರ ಆ ಒಂದು ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ. ಹಾಗಾಗಿ ಕುಟುಂಬದವರು ಸ್ವಲ್ಪ ಮಟ್ಟಿಗೆ ಸಮಾಧಾನ ಮಾಡ್ಕೊಂಡಿದ್ದಾರೆ. ಆದ್ರೆ ಅದೆಲ್ಲದಕ್ಕಿಂತಲೂ ಕೂಡ ಮುಖ್ಯವಾಗಿ ವಿನಯ್ ಕುಲಕರ್ಣಿ ಅವರ ರಾಜಕೀಯ ಭವಿಷ್ಯವೇ ಈಗ ಮಣ್ಣುಪಾಲಾಯ್ತು. ಹಾಗಾದ್ರೆ ಮಣ್ಣು ಪಾಲಾಗ್ಲಿಕ್ಕೆ ಕಾರಣ ಯಾರು? ಆ ಪ್ರಭಾವಿ ನಾಯಕರೇ ಕಾರಣ ಆದ್ರ ಅಂತ ಈಗ ಗುಸುಗುಸು ಚರ್ಚೆ ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲಿ ತಮ್ಮ ಪ್ರಭಾವವನ್ನ ಬಳಸಿ ಸಿಬಿಐ ತನಿಖೆಗೆ ಸೂತ್ರಧಾರ. ರಾಜ್ಯ ಪೊಲೀಸರ ಕೈಯಲ್ಲಿದ್ದ ಪ್ರಕರಣ ಸಿಬಿಐಗೆ ವಹಿಸುವಲ್ಲಿ ಯಶಸ್ವಿ. ವಿನಯ್ ಕುಲಕರ್ಣಿ ಮೇಲ್ಮನವಿ ಸಲ್ಲಿಸಿದ್ರು ತಪ್ಪಲ್ವಾ ಸಂಕಷ್ಟ? ಕೇವಲ ಶಿಕ್ಷೆ ಕೊಡಿಸುವುದಷ್ಟೇ ಅಲ್ಲ, ಕಾನೂನು ಹೋರಾಟಕ್ಕೂ ಸಿದ್ಧತೆ. ಅವರು ಉತ್ತರ ಕರ್ನಾಟಕ ಬಿಜೆಪಿ ಪಾಳ್ಯದ ಅತ್ಯಂತ ಶಕ್ತಿಶಾಲಿ ನಾಯಕ. ಕುಲಕರ್ಣಿ ರಾಜಕೀಯ ಏಳಿಗೆಗೆ ಬ್ರೇಕ್ ಹಾಕಲು ಚದುರಂಗರಾಟ. ಕೇಂದ್ರದಲ್ಲಿ ತಮ್ಮ ಪ್ರಭಾವವನ್ನ ಬಳಸಿ ಸಿಬಿಐ ತನಿಖೆಗೆ ವಹಿಸುವಂತೆ ಮಾಡಿದಂತಹ ಸೂತ್ರಧಾರ ಯಾರು ಅಂತಂದ್ರೆ ಆ ನಾಯಕ. ಇನ್ನು ಉತ್ತರ ಕರ್ನಾಟಕ ಬಿಜೆಪಿ ಪಾಳ್ಯದಲ್ಲಿ ಅತ್ಯಂತ ಶಕ್ತಿಶಾಲಿ ಈಗ ವಿನಯ್ ಕುಲಕರ್ಣಿ ಅವರು ಯಾವ ರೀತಿ ತಮ್ಮ ಪ್ರಭಾವವನ್ನು ಹೊಂದಿದ್ದಾರೆ, ಜೊತೆಗೆ ತಮ್ಮ ವರ್ಚಸ್ಸನ್ನ ಹೆಚ್ಚಿಸಿಕೊಂಡಿದ್ರು, ಅದೇ ರೀತಿಯಲ್ಲೇ ಉತ್ತರ ಕರ್ನಾಟಕ ಬಿಜೆಪಿಯಲ್ಲೂ ಕೂಡ ಒಬ್ರು ಪ್ರಭಾವಿ ನಾಯಕರಿದ್ದಾರೆ, ಶಕ್ತಿಶಾಲಿ ನಾಯಕರಿದ್ದಾರೆ. ಅವರು ಈ ಒಂದು ಪ್ರಕರಣದ ಬೆನ್ನತ್ತಿ ಹೊರಟಿದ್ರು. ಈ ಒಂದು ಪ್ರಕರಣ ಹಂತ ಹಂತವಾಗಿ ಸರಿಯಾಗಿ ನಡೀತಾ ಇದೆಯಾ, ಸರಿಯಾಗಿ ನಡೀತಾ ಇಲ್ವಾ, ಅದೆಲ್ಲದರ ಮೇಲ್ವಿಚಾರಣೆಯನ್ನ ಮಾಡ್ತಾ ಇದ್ರು. ಯಾಕೆ ಅಂತ ಅಂದ್ರೆ ಮುಖ್ಯವಾಗಿ ವಿನಯ್ ಕುಲಕರ್ಣಿ ಅವರ ರಾಜಕೀಯ ಭವಿಷ್ಯ ಏರುಗತಿಯಲ್ಲಿ ಸಾಗ್ತಾ ಇತ್ತು. ಯಾವುದೇ ರೀತಿಯ ತೊಡಕುಗಳಿರ್ಲಿಲ್ಲ. ಜೊತೆಗೆ ಆ ಒಂದು ಕ್ಷೇತ್ರದಲ್ಲಿ ಬಹಳ ಒಂದು ವರ್ಚಸ್ಸನ್ನ ಉಳಿಸ್ಕೊಂಡಿದ್ರು. ಜೊತೆಗೆ ಒಬ್ಬ ಪ್ರಭಾವಿ ನಾಯಕರು ಯಾರು ಅಂತಂದ್ರೆ ವಿನಯ್ ಕುಲಕರ್ಣಿ ಅವರ ಹೆಸರನ್ನ ಹೇಳ್ತಾ ಇದ್ರು ಪ್ರತಿಯೊಬ್ರು. ಆದ್ರೆ ಆ ಒಂದು ವರ್ಚಸ್ಸನ್ನ ಧಕ್ಕೆ ಮಾಡ್ಲಿಕ್ಕೆ, ಜೊತೆಗೆ ತಮ್ಮ ವರ್ಚಸ್ಸನ್ನ ಹೆಚ್ಚಿಸ್ಕೊಳ್ಬೇಕು ಅಂತಂದ್ರೆ ವಿನಯ್ ಕುಲಕರ್ಣಿ ಅವರ ವರ್ಚಸ್ಸು ಕುಗ್ಬೇಕಾಗತ್ತೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿ ಈ ಒಂದು ಪ್ರಕರಣದಲ್ಲಿ ಸಿಬಿಐ ತನಿಖೆಗೆ ವಹಿಸುವಂತೆ ಮಾಡಿದಂತ ಮಹಾನ್ ನಾಯಕ, ಪ್ರಭಾವಿ ನಾಯಕ ಅಂತಂದ್ರೆ ಬಿಜೆಪಿ ಪಾಳ್ಯದಲ್ಲಿರುವಂತವ್ರು ಯಾರು ಅಂತ ನಿಮ್ಗೆ ಗೊತ್ತಿರುತ್ತೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಯಾರಪ್ಪ ಅಂತ ಪ್ರಭಾವಿ ನಾಯಕರು ಅಂತಂದ್ರೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಆ ನಾಯಕರ ಪ್ರಭಾವದಿಂದ ಸದ್ಯಕ್ಕೆ ವಿನಯ್ ಕುಲಕರ್ಣಿ ಅವರು ಜೈಲು ವಾಸವನ್ನ ಅನುಭವಿಸುವಂತಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.